ಅವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಿದೆ. ಕಾನೂನು ಸಂಘರ್ಷಕ್ಕೆ ದರ್ಶನ್ ಅವರು ಒಳಗಾಗಿರುವಂತಹದ್ದು. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಟೆಂಪಲ್ ರನ್ ಕೂಡ ಮಾಡ್ತಾ ಇದ್ದಾರೆ, ಪವಿತ್ರ ಸ್ಥಳಗಳಿಗೆ ಭೇಟಿ ಮಾಡ್ತಿದ್ದಾರೆ. ಈಗ ಇತ್ತೀಚೆಗಷ್ಟೇ ದರ್ಶನ್ ಅವರು ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿದ್ರು. ಹಾಗಾದ್ರೆ ಕಾಮಾಖ್ಯ ದೇವಸ್ಥಾನದಲ್ಲಿ ಏನೆಲ್ಲ ಪವಾಡಗಳು ನಡೆಯುತ್ತೆ, ಈ ಒಂದು ದೇವಸ್ಥಾನದ ಹಿನ್ನೆಲೆ ಏನು, ಇತಿಹಾಸ ಏನು, ನಿಜವಾಗ ಏನಾದರೂ ವಿಜಯಲಕ್ಷ್ಮಿ ಅವರು ಹರಕೆಗಳನ್ನ ಹೊತ್ಕೊಂಡಿದ್ರೆ? ಯಾಕಂತಂದ್ರೆ ಈ ಒಂದು ದೇವಸ್ಥಾನಕ್ಕೆ ಹೋಗೋರು ಅವ್ರು ಏನೇ ಹರಕೆ ಹೊತ್ಕೊಂಡ್ರು, ಅವ್ರು ಏನೇ ಅಂದ್ಕೊಂಡ್ರು ಕೂಡ ಅದನ್ನ ದೇವಿ ಈಡೇರಿಸ್ತಾಳೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಹೀಗಾಗಿ ವಿಜಯಲಕ್ಷ್ಮಿ ಅವರು ಕೂಡ ತಮ್ಮ ಪತಿಯ ಈ ಒಂದು ಜಂಜಾಟದಿಂದ ಹೊರಗಡೆ ಬರ್ಲಿ ಅಂತ ಏನಾದರೂ ಹರಕೆ ಹೊತ್ಕೊಂಡು ದೇವಸ್ಥಾನಕ್ಕೆ ಹೋದ್ರ ಅನ್ನುವಂತಹ ಒಂದು ಸವಾಲುಗಳಿದೆ. ಜೊತೆಗೆ ಕಾಮಾಖ್ಯ ದೇವಿ ಅಂದ ತಕ್ಷಣ ನಿಗೂಢಗಳು, ಪವಾಡಗಳು, ಒಂದಷ್ಟು ಕುತೂಹಲಗಳು ಕೂಡ ಜನರನ್ನ ಕಾಡೋದು ಸಾಮಾನ್ಯ. ಸೊ ಹೀಗಾಗಿ ಈ ಕಾಮಾಖ್ಯ ದೇವಸ್ಥಾನದ ಹಿನ್ನೆಲೆ ಏನು, ಇಲ್ಲಿ ಯಾವ ರೀತಿಯಾದ ಪವಾಡ ನಡೆಯುತ್ತೆ, ಇದೆಲ್ಲದರ ಒಂದು ವಿಚಾರವಾಗಿ ಇವತ್ತು ಮಾತಾಡ್ತಾ ಹೋಗೋಣ. ಮೊದಲಿಗೆ ಅಸ್ಸಾಂನ ಗುವಾಹಟಿಯಲ್ಲಿರುವಂತಹ ಕಾಮಾಖ್ಯ ದೇವಿ, ಇದು ಯಾವುದೇ ಒಂದು ವಿಗ್ರಹ ಅಲ್ಲ ಅಥವಾ ಯಾವುದೇ ಒಂದು ಚಿತ್ರಗಳಿಲ್ಲ. ಇಲ್ಲಿ ಬದಲಾಗಿ ನೆಲದಿಂದ ಸ್ವಾಭಾವಿಕವಾಗಿ ಒಂದು ಚಿಲುಮೆ ಹೊರಹೊಮ್ಮಿರುವಂತಹದ್ದು. ಅಂದ್ರೆ ಯೋನಿಯ ಆಕಾರದಲ್ಲಿ ಇಲ್ಲಿ ದೇವಿ ನೆಲೆಸಿದ್ದಾಳೆ. ಅದನ್ನ ಪೂಜೆ ಮಾಡ್ತಾರೆ ಭಕ್ತಾದಿಗಳು. ಈ ಯೋನಿಯ ಆಕಾರ ಪೂಜೆ ಮಾಡೋದ್ರ ಹಿಂದೆ ಒಂದು ಪುರಾಣ ಪ್ರಸಿದ್ಧ ಒಂದು ಇತಿಹಾಸವೇ ಇದೆ. ಯಾಕೆ ಅಂತಂದ್ರೆ ಏನು ಶಿವ ತನ್ನ ಪತ್ನಿ ಏನು ಸತಿದೇವಿ ಇರ್ತಾರೆ, ಆ ಸತಿದೇವಿ ತಮ್ಮ ಜೀವವನ್ನ ಅವರು ತ್ಯಜಿಸ್ತಾರೆ. ಅಗ್ನಿಕೊಂಡಕ್ಕೆ ಹಾರಿ ಅಗ್ನಿಗೆ ಆಹುತಿಯಾಗಿ ತಮ್ಮ ಜೀವನವನ್ನ ಅವರು ತ್ಯಜಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನು ಶಿವ ಅವರ ಒಂದು ಮೃತದೇಹವನ್ನ ಇಟ್ಕೊಂಡು ರೌದ್ರ ತಾಂಡವವನ್ನ ಶುರು ಮಾಡ್ತಾರೆ. ಅಂದ್ರೆ ರುದ್ರ ತಾಂಡವ ಹೇಗಿರುತ್ತೆ ಅಂದ್ರೆ ಅದು ನೆಕ್ಸ್ಟ್ ಪ್ರಳಯಕ್ಕೆ ಅದು ಮುನ್ಸೂಚನೆ ಅನ್ನೋಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ವಿಷ್ಣು ಇಡೀ ಒಂದು ಸೃಷ್ಟಿಯನ್ನ ಬಚಾವ್ ಮಾಡೋ ಒಂದು ನಿಟ್ಟಿನಲ್ಲಿ ಸತಿಯ ದೇಹಕ್ಕೆ ಅವರು ತಮ್ಮ ಸುದರ್ಶನ ಚಕ್ರವನ್ನ ಪ್ರಯೋಗ ಮಾಡ್ತಾರೆ. ಆಗ ಆ ಸತಿಯ ದೇಹ ಏನಿರುತ್ತೆ, ಸತಿ ಮಾತೆಯ ದೇಹ ಏನಿರುತ್ತೆ, ಅದು ಛಿದ್ರವಾಗಿ ಭೂಮಂಡಲವನ್ನ ಅಪ್ಪಿಸುತ್ತೆ, ಭೂಮಿಯನ್ನ ಅಪ್ಪಳಿಸುತ್ತೆ. 51 ಭಾಗಗಳಾಗಿ ಭೂಮಿಗೆ ಬೀಳುತ್ತೆ. ಆ 51 ಏನು ಭಾಗಗಳಿದಾವೆ, ಆ ಒಂದು ಬಿದ್ದಂತಹ ಸ್ಥಳ ಏನಿದೆ ಅದನ್ನ ನಾವು ಶಕ್ತಿ ಪೀಠ ಅಂತ ಕರಿತೀವಿ. ಆ 51 ಶಕ್ತಿ ಪೀಠದ ಒಂದು 51 ಶಕ್ತಿ ಪೀಠ ಏನಿದೆ ಅದರಲ್ಲಿ ಒಂದು ಶಕ್ತಿ ಪೀಠನೇ ಈ ಕಾಮಾಖ್ಯ ದೇವಿ ಶಕ್ತಿ ಪೀಠ. ಇದಿರೋದು ಅಸ್ಸಾಂನ ಗುವಾಹಟಿಯ ನೀಲಾಚಲ್ ಬೆಟ್ಟದ ತುದಿಯಲ್ಲಿ ಈ ಒಂದು ದೇವಿ ನೆಲೆಸಿರುವಂತಹದ್ದು. ಸೊ ಇಲ್ಲಿಗೆ ಪ್ರತಿ ವರ್ಷ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷ 3 ದಿನಗಳ ಕಾಲ ಒಂದು ಉತ್ಸವ ನಡೆಯುತ್ತೆ. ಆ 3 ದಿನಗಳ ಕಾಲ ವಿಶೇಷ ಏನು ಅಂತಂದ್ರೆ ದೇವಸ್ಥಾನದ ಬಾಗಿಲನ್ನ ಮುಚ್ಚಲಾಗಿರುತ್ತೆ. ಯಾತಕ್ಕೆ ಹಾಗಾದ್ರೆ ದೇವಸ್ಥಾನದ ಬಾಗಿಲನ್ನ ಮುಚ್ಚಿ ಒಂದು ಉತ್ಸವವನ್ನ ಮಾಡ್ತಾರೆ ಅನ್ನುವಂತಹ ಸವಾಲು ನಿಮ್ಮಲ್ಲೂ ಕೂಡ ಎತ್ತಿರುತ್ತೆ. ಇದಕ್ಕೆ ಒಂದು ಉತ್ತರ ಏನು ಗೊತ್ತಾ? ಸಾಮಾನ್ಯವಾಗಿ ಏನು ಯುವತಿಯರು, ಮಹಿಳೆಯರು ಅಥವಾ ಚಿಕ್ಕ ಹುಡುಗಿಯರು ಋತುಸ್ರಾವಕ್ಕೆ ಒಳಗಾದಾಗ ಯಾವುದೇ ಕಾರಣಕ್ಕೂ ದೇವಸ್ಥಾನ ಪ್ರವೇಶ ಮಾಡಬಾರ್ದು ಅಂತ ನಮ್ಮ ದೊಡ್ಡವರು ಹೇಳ್ತಾರೆ. ಆದರೆ ಈ ಒಂದು ದೇವಸ್ಥಾನದಲ್ಲಿ ವಿಶೇಷ ಏನು ಗೊತ್ತಾ? ತಾಯಿ ಪ್ರತಿ ವರ್ಷವೂ ಕೂಡ ವಾರ್ಷಿಕವಾಗಿ ಋತುಸ್ರಾವಕ್ಕೆ ಒಳಗಾಗ್ತಾಳೆ. ಆ ಒಂದು ಹಿನ್ನೆಲೆಯಲ್ಲೇ 3 ದಿನಗಳ ಕಾಲ ಈ ಒಂದು ದೇವಾಲಯಕ್ಕೆ ಬೀಗ ಹಾಕಲಾಗುತ್ತೆ, ಬಂದ್ ಮಾಡಲಾಗುತ್ತೆ. ಯಾಕಂತಂದ್ರೆ ಆ ಒಂದು ಸಂದರ್ಭದಲ್ಲಿ ತಾಯಿಗೆ ಒಂದು ರೆಸ್ಟ್ ನೀಡುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳಲಾಗುತ್ತೆ. ಹೀಗಾಗಿನೇ ಮಹಿಳೆಯರು ಋತುಸ್ರಾವಕ್ಕೆ ಒಳಗಾದಾಗ ಅವರಿಗೆ 3 ದಿನಗಳ ಕಾಲ ರೆಸ್ಟ್ ನೀಡಬೇಕು ಅಂತ ಕೂಡ ಹೇಳ್ತಾರೆ. ಈ ಒಂದು ಪ್ರಾಸೆಸ್ 3 ದಿನಗಳ ಕಾಲ ತಾಯಿಗೆ ರೆಸ್ಟ್ ನೀಡಲಾಗುತ್ತೆ, 3 ದಿನ ಬಂದ್ ಮಾಡಲಾಗಿರುತ್ತೆ. 4ನೇ ದಿನಕ್ಕೆ ದೇಗುಲದ ಬಾಗಿಲನ್ನ ತೆಗಿತಾರಲ್ಲ, ಆಗ ಒಂದು ಪವಾಡವೇ ಅಲ್ಲಿ ನಡೆದಿರುತ್ತೆ. ಯಾಕೆ ಅಂತಂದ್ರೆ ಆ ಒಂದು ಯೋನಿ ಆಕಾರ ಏನಿರುತ್ತಲ್ಲ, ಆ ಯೋನಿ ಆಕಾರದಲ್ಲಿ ಪೂಜೆ ಮಾಡ್ತೀವಲ್ಲ, ಅಲ್ಲಿ ರಕ್ತ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಲಾಗತ್ತೆ. ಸೊ ಕೆಲವೊಂದು ಸಂದರ್ಭಗಳಲ್ಲಿ ಏನು ಬಟ್ಟೆ ರಕ್ತ ಆಗಿರುವಂತಹ ಒಂದು ಬಟ್ಟೆಗಳನ್ನ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದವಾಗಿ ನೀಡಲಾಗತ್ತೆ. ಆ ಒಂದು ಅಂಬುವಾಚಿ ಉತ್ಸವ ಅಂತ ಕರಿತೀವಿ. ಈ ಅಂಬುವಾಚಿ ಉತ್ಸವ 3 ದಿನಗಳ ಕಾಲ ದೇವಸ್ಥಾನ ಬಂದಾಗಿ ಅದಾದ ನಂತರ 4ನೇ ದಿನಕ್ಕೆ ಬಾಗಿಲು ತೆಗೆಯುವಂತಹ ಒಂದು ಪ್ರಾಸೆಸ್ ಏನಿದೆ, ಆಗ ನಡೆಯುವಂತಹ ಅಂಬುವಾಚಿ ಉತ್ಸವ ಇದು. ಹೀಗಾಗಿ ಈ ಒಂದು ಉತ್ಸವದಲ್ಲಿ ಲಕ್ಷಾಂತರ ಜನ ಬಂದು ಭೇಟಿ ನೀಡ್ತಾರೆ. ಇಲ್ಲಿ ತಾವು ಅನ್ಕೊಂಡಿರುವಂತಹ ಎಲ್ಲ ಒಂದು ಇದನ್ನ ನಮ್ಮ ದೇವಿ ಈಡೇರಿಸ್ತಾಳೆ ಅನ್ನುವಂತಹ ಒಂದು ನಂಬಿಕೆ ಭಕ್ತಾದಿಗಳದ್ದು. ಜೊತೆಗೆ ಈ ದೇವಸ್ಥಾನ ಪುರಾಣ ಪ್ರಸಿದ್ಧ ಇತಿಹಾಸವನ್ನ ತನ್ನೊಳಗೆ ಹೊಂದಿರುವಂತಹದ್ದು. ಈ ಒಂದು ದೇವಸ್ಥಾನ ಏನಿದೆ, ಇದು ಮಹಾವಿದ್ಯೆಗಳಿಗೆ, ಅಂದ್ರೆ ನಾವು ಏನು ತಂತ್ರ ಮಂತ್ರ ಈ ರೀತಿ ಮಹಾವಿದ್ಯೆಗಳಂತ ಏನು ಕರಿತೀವಲ್ವಾ, ಆ ಮಹಾವಿದ್ಯೆಗಳಿಗೆ ಈ ಒಂದು ದೇವಸ್ಥಾನ ಪ್ರಾಶಸ್ತ್ಯವಾಗಿದೆ ಅಂತ ಕೂಡ ಕರೀತಾರೆ. ಜೊತೆಗೆ ಈ ದೇವಸ್ಥಾನದಲ್ಲಿ 3 ದಿನ ಬಂದಾಗಿ ಮತ್ತೆ 4ನೇ ದಿನ ಓಪನ್ ಮಾಡ್ತಾರಲ್ಲ, ಈ ಒಂದು ಪ್ರಾಸೆಸ್ 3 ದಿನ ಬಂದಾಗಿರುತ್ತಲ್ಲ, ಆ ಒಂದು ಪ್ರಾಸೆಸ್ನಲ್ಲಿ ಬ್ರಹ್ಮಪುತ್ರ ನದಿ ಪಕ್ಕದಲ್ಲೇ ಹರಿಯುತ್ತೆ. ಆ ನದಿಯಲ್ಲಿ
ಕೆಂಪು ಬಣ್ಣದ ಒಂದು ಆ ನದಿ ಏನಿದೆ ಅದು ಕೆಂಪು ಬಣ್ಣಕ್ಕೆ ತಿರುಗಿರುತ್ತೆ. ಇದು ಇವತ್ತಿಗೂ ಕೂಡ ಒಂದು ನಿಗೂಢ ರಹಸ್ಯ. ಸೈಂಟಿಸ್ಟ್ಗಳಿಗೆ ಯಾರಿಗೂ ಕೂಡ ಇದರ ಅಸಲಿ ರೀಸನ್ ಏನು, ಕಾರಣ ಏನು ಅನ್ನೋದು ಇವತ್ತಿಗೂ ಕೂಡ ಕಂಡುಹಿಡಿಯೋದಕ್ಕೆ ಆಗಿಲ್ಲ. ಸೊ ಇದು ಒಂದು ಪವಾಡ ಅಂತಾನೆ ಪರಿಣಮಿಸಲಾಗಿದೆ. ಜೊತೆಗೆ ದೇವಿ ಏನು ಋತುಸ್ರಾವ ಆಗ್ತಾರಲ್ಲ, ಆ ಒಂದು ಕೆಂಪು ಬಣ್ಣ ಬ್ರಹ್ಮಪುತ್ರ ನದಿಯನ್ನ ಕೆಂಪಾಗಿಸುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಸೊ ಹೀಗಾಗಿ ಇದು ಇವತ್ತಿಗೂ ಕೂಡ ಪವಾಡ ಆಗಿನೇ ಉಳ್ಕೊಂಡಿರುವಂತಹದ್ದು. ಜೊತೆಗೆ ಈ ದೇವಸ್ಥಾನ ತಂತ್ರ ಪೂಜೆಗಳಿಗೆ ತುಂಬಾನೇ ಒಂದು ಫೇಮಸ್. ಇಲ್ಲಿ ಯಾವುದೇ ರೀತಿಯಾದಂತಹ ತಂತ್ರ ಮಂತ್ರ ವಿದ್ಯೆ, ಆ ಒಂದು ತಂತ್ರ ಮಂತ್ರ ರಿಲೇಟೆಡ್ ಪೂಜೆಗಳೇನೇ ಇರ್ಬೋದು ಅದನ್ನ ಇಲ್ಲಿ ಮಾಡಲಾಗುತ್ತೆ. ಜೊತೆಗೆ ಇಲ್ಲಿ ತಂತ್ರಜ್ಞಾನಿಗಳು ಅಥವಾ ಆ ಒಂದು ವಿದ್ಯೆಯನ್ನ ಬಲ್ಲಂತಹ ಮಹಾಶಕ್ತಿಶಾಲಿಗಳು ಏನಿರ್ತಾರಲ್ಲ ಅವರು ಇಲ್ಲಿ ಆಲ್ಮೋಸ್ಟ್ ನೆಲೆಸಿರ್ತಾರೆ ಅಂತ ಕೂಡ ಹೇಳಲಾಗುತ್ತೆ. ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಆಚರಣೆಗಳನ್ನ ಕೂಡ ಇಲ್ಲಿ ಮಾಡಲಾಗತ್ತೆ. ಇನ್ನು ಮುಖ್ಯವಾಗಿ ಇಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ನೀವು ಬಂದು ಆ ದೇವಸ್ಥಾನ ಆವರಣ ನೋಡಿದ್ರೆ ಕುರಿಗಳು, ಆಲ್ಮೋಸ್ಟ್ ಕುರಿಗಳು, ಮೇಕೆಗಳು ಹಾಗೂ ಕೋಳಿಗಳನ್ನ ಇಲ್ಲಿ ಬಲಿ ಕೊಡ್ತಾರೆ. ಅಂದ್ರೆ ಆ ರೀತಿ ಬಲಿಯನ್ನ ಕೊಡೋದ್ರಿಂದ ಏನು ತಾವು ಅಂದ್ಕೊಂಡಿರೋದು ಆಗತ್ತೆ ಅನ್ನುವಂತಹ ಒಂದು ಮನೋಭಾವ ಅಥವಾ ಒಂದು ನಂಬಿಕೆ ಭಕ್ತರಲ್ಲಿ ಇರುವಂತಹದ್ದು. ಹೀಗಾಗಿ ಕಾಮಾಖ್ಯ ದೇವಿ ತನ್ನೊಳಗಡೆ ಸಾಕಷ್ಟು ಒಂದು ನಿಗೂಢ ರಹಸ್ಯಗಳನ್ನ ಕೂಡ ಇವತ್ತಿಗೂ ಅಡಗಿಸ್ಕೊಂಡು ಬರ್ತದೆ. ಎಷ್ಟೋ ಜನಕ್ಕೆ ಇನ್ನೂ ತುಂಬಾ ವಿಚಾರಗಳು ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.